ನಾವು ಈಗ ಕೋರಿಯಂಡರ್ ರೈಸ್ಗೆ ಬೇಕಿರುವಂತಹ ಪೇಸ್ಟ್ನ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ನಾನೊಂದು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಾನು. ಆ್ಯಂಡ್ ಒಂದು 4ರಿಂದ 5 ಕರಿಮೆಣಸು, 1 ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ವಾಟರ್ನ ಹಾಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಾನು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ. ಈಗ ಆನಿಯನ್, ಗಾರ್ಲಿಕ್ನ ಹಾಕೋತೀನಿ. ಚಾಪ್ ಮಾಡಿರೋ 1 ಪೊಟ್ಯಾಟೋನ ಹಾಕೋತಾ ಇದ್ದೀನಿ ನಾನು. ಸಾಫ್ಟ್ ಆಗೋಕ್ಕೆ 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡೋಣ. ಈಗ ಲಿಡ್ ತೆಗಿತೀನಿ. ಚಾಪ್ ಮಾಡಿರೋ 1 ಟೊಮ್ಯಾಟೊ, ಸೊ ನಾವು ಕೋರಿಯಂಡರ್ದು ಪೇಸ್ಟ್ ಏನು ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ನಾನು. ಸೊ ಇದನ್ನ ಸಾಟೆ ಮಾಡೋಣ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನಾವು. ಸ್ವಲ್ಪ ವಾಟರ್, ಅವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿತ್ತು. ಈಗ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ. ಸೊ 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡೋಣ. ಸೊ ಈಗ ಲಿಡ್ ತೆಗೆಯೋಣ. ಅರಿಶಿನ ಪುಡಿ, ಮಸಾಲ ಮನೆ ಜೀರಾ ಪೌಡರ್, ನಾವು 3 ಹಸಿಮೆಣಸಿನ್ಕಾಯಿನ ಹಾಕಿದ್ದೀವಿ. ಸೊ ಒಂದು ಸ್ವಲ್ಪ ನೋಡ್ಕೊಂಡು ಚಿಲ್ಲಿ ಪೌಡರ್ನ ಹಾಕೋಬೇಕು. ದಿಸ್ ಇಸ್ ಮಸಾಲ ಮನೆ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್. ಸೊ ಫ್ರೆಶ್ ಆಗಿ ಮಾಡಿರೋ ಮಸಾಲ ಮನೆ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಕುಕ್ ಮಾಡ್ಕೊಂಡಿರೋ ರೈಸ್ನ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಒಂದು ಹಾಫ್ ನಿಂಬೆಹಣ್ಣ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಸ್, ನೀವು ನೋಡಿದ್ರಲ್ಲ ಹೇಗೆ ಮಾಡಿದ್ವಿ ಮಸಾಲಾ ಕೋರಿಯಂಡರ್ ರೈಸ್ನ. ಅಂದರೆ ನಿಮ್ಗೆ ಇಷ್ಟ ಆಗಿರೋ ಈ ರೆಸಿಪಿನ ಟ್ರೈ ಮಾಡಿ. ನಮ್ಮ ಮಸಾಲ ಮನೆ ಪ್ರಾಡಕ್ಟ್ಸ್ ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೋಬೋದು. ಪ್ರತಿಯೊಂದು ಫ್ರೆಶ್ ಆಗಿ ನಾವು ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ನಿಮ್ಮ ಜಾಗಕ್ಕೆ ಕಳಿಸ್ಕೊಡ್ತೀವಿ ನಾವು. ಸೊ ಅದರಲ್ಲಿ ಈಗ ಎಷ್ಟೊಂದು ಪ್ರಾಡಕ್ಟ್ಸ್ ಕೂಡ ಆ್ಯಡ್ ಆನ್ ಆಗ್ತಾ ಬಂದಿದೆ. ಸೊ ಎಲ್ಲಾನು ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಮಗೆ DM ಮಾಡ್ಬೋದು. ಸೊ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ಮಿನಿ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.